ನಮಸ್ಕಾರ ಪ್ರಿಯ ವೀಕ್ಷಕರೇ, ದೇವರ ಪರಿಶುದ್ಧವಾದ ನಾಮಕ್ಕೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಹೋಪ್ ಮಾಧ್ಯಮದ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ನಿಮ್ಮೆಲ್ಲರನ್ನ ದೇವರು ಈ ದಿನದಲ್ಲಿ ಅತ್ಯಧಿಕವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾವು ಸಂದೇಶವನ್ನು ಕೇಳುವ ಮುನ್ನ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ಸಮಸ್ತಕ್ಕೂ ಮೂಲ ಕಾರಣನಾಗಿರುವ ನಮ್ಮ ಸರ್ವಶಕ್ತನಾದ ದೇವರೇ, ಕರ್ತನೇ, ಈ ಒಂದು ಸಮಯದಲ್ಲಿ ಸ್ವಾಮಿ, ಈ ಮಾಧ್ಯಮದ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ಎಲ್ಲ ನಿನ್ನ ವಿಶ್ವಾಸಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಕರ್ತನೇ, ಅವರನ್ನು ಆತ್ಮಿಕವಾಗಿ ಬಲಪಡಿಸು. ಕುಟುಂಬದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಅದರಿಂದ ಅವರನ್ನು ದೂರ ಮಾಡಿ ಅದ್ಭುತವನ್ನು ಮಾಡುವುದರ ಮೂಲಕವಾಗಿ ಆ ಕುಟುಂಬಕ್ಕೆ ನೀನೇ ರಕ್ಷಕನಾಗಿದ್ದುಕೊಂಡು ಕಾಪಾಡು. ಎಲ್ಲ ಬಯಕೆಗಳನ್ನು ಈಡೇರಿಸು. ನಿನ್ನ ಪ್ರಸನ್ನತೆ, ಪವಿತ್ರಾತ್ಮನ ಸಹಾಯ ಎಲ್ಲ ಕುಟುಂಬದ ಮೇಲೆ ಸದಾಕಾಲ ಇರಲಿ ಎಂದು ಯೇಸು ಕ್ರಿಸ್ತನ ಅತಿ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ದೇವರ ಮಕ್ಕಳಾಗಿರುವಂಥ ನಮ್ಮನ್ನು ದೇವರು ಉನ್ನತ ಸ್ಥಾನದಲ್ಲಿ ಇರಿಸಿ ನಮ್ಮನ್ನು ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಈ ದಿನದ ಸಂದೇಶದ ಮುಖ್ಯ ಭಾಗವನ್ನು ನೋಡುವಾಗ ದೇವರು ನೆನಪಿಸುವಂಥ ಕೆಲವು ಸಂಗತಿಗಳಲ್ಲಿ ಕ್ರೈಸ್ತರಾದ ನಮಗೆ ಅಥವಾ ಆತನ ಮಕ್ಕಳಾಗಿರುವಂಥ ನಮಗೆ ಕೆಲವು ಎಚ್ಚರಿಕೆಗಳನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಎಚ್ಚರಿಕೆಗಳು ಯಾವುದೇ ವಿಷಯದಲ್ಲಿ ಇರಬಹುದು. ಆ ಎಚ್ಚರಿಕೆ ಮೂಲಕವಾಗಿ ನಾವು ಎಷ್ಟೋ ಆಶೀರ್ವಾದವನ್ನು ಹೊಂದುವುದಕ್ಕೆ ಸಾಧ್ಯ. ಮುಂದೆ ಆಗುವಂಥ ಅನೇಕ ಅನಾಹುತಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ. ಮುಂದೆ ಬರಬೇಕಾದಂಥ ಎಲ್ಲ ಶೋಧನೆಗಳಿಂದ ದೇವರು ನಮಗೆ ಎಚ್ಚರಿಕೆಯನ್ನು ಕೊಡುವುದರ ಮೂಲಕವಾಗಿ ನಮಗೆ ಎಲ್ಲ ರೀತಿಯ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ದೇವರ ವಾಕ್ಯದಲ್ಲಿ ನಾವು ಪೌಲನು ಕೊಲಸ್ಸೆಯವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನವನ್ನು ನೋಡುವಾಗ ಯೇಸು ಕ್ರಿಸ್ತನು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ಎಚ್ಚರಿಕೆಯನ್ನು ಕೊಡುವಂಥದ್ದು. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲ ಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದಂಥ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆಯಾಗಿರಿ. ಇವತ್ತು ಈ ವಾಕ್ಯವನ್ನು ನಾವು ಗಮನಿಸುವಾಗ ಪ್ರಿಯ ವೀಕ್ಷಕರೇ, ನಾವು ಯಾವ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರಬೇಕು? ಕ್ರಿಸ್ತನನ್ನ ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನ ಇವತ್ತು ಎಷ್ಟೋ ಜನ ಅನುಸರಿಸ್ತಾ ಇದ್ದಾರೆ. ಕ್ರಿಸ್ತನ ವಿಚಾರಗಳ ಬಗ್ಗೆ ಕ್ರಿಸ್ತನನ್ನ ಅನುಸರಿಸುವುದರಿಂದ ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ. ಇವತ್ತು ಮನುಷ್ಯರ ಸಂಪ್ರದಾಯಗಳಿಗೆ ಎಷ್ಟೋ ಜನರು ತಮ್ಮನ್ನು ತಾವು ಅಧೀನತೆ ಮಾಡಿಕೊಳ್ಳುವುದರ ಮೂಲಕವಾಗಿ ಅನೇಕ ಶೋಧನೆಗಳಿಗೆ ಒಳಗಾಗುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಅನೇಕ ಇಕ್ಕಟ್ಟುಗಳಿಗೆ ಒಳಗಾಗುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಆದರೆ ಇಲ್ಲಿ ಭಕ್ತನಾದಂಥ ಪೌಲನು ಕೊಲಸ್ಸೆ ಸಭೆಗೆ ಅಂದು ಎಚ್ಚರಿಕೆಯನ್ನು ನೀಡಿದ ಹಾಗೆ ಕ್ರಿಸ್ತನ ವಾಕ್ಯದ ಮೂಲಕವಾಗಿ ಇವತ್ತು ನಮಗೆ ನಿಮಗೆ ಎಚ್ಚರಿಕೆಯನ್ನು ಕೊಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಾಗಾಗಿ ನಾವು ಪ್ರಾಪಂಚಿಕ ಬಾಲ ಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದಂಥ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಳ್ಳುತ್ತಾರೆ. ಎಚ್ಚರಿಕೆಯಾಗಿರಿ. ಇವತ್ತಿನ ದಿನದಲ್ಲಿ ಎಷ್ಟೋ ಜನ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು ಬಂದು ಅನೇಕ ಕಲ್ಪನಾ ಕಥೆಗಳಿಂದ ಜನರನ್ನು ಮೋಸಗೊಳಿಸಿ ಜನರನ್ನು ದಿಕ್ಕು ತಪ್ಪಿಸ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಇಂಥವರ ವಿಷಯದಲ್ಲಿ, ಇಂಥ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕು. ವಾಕ್ಯದ ಮೂಲಕವಾಗಿ ಸುಳ್ಳು ಬೋಧನೆಗಳನ್ನು ಮಾಡುವಂಥದ್ದು, ಸಂಪ್ರದಾಯದ ಮೂಲಕವಾಗಿ ಜನರನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ನಾವು ಸರ್ವ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕು. ಮುಂದೆ ಆತನು ಹೇಳುವಂಥದ್ದು, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆ ನಮ್ಮಲ್ಲಿ ವಾಸ ಮಾಡುವಂಥದ್ದಾಗಿದೆ. ಒಂದು ವೇಳೆ ಕ್ರಿಸ್ತನ ಈ ಲೋಕಕ್ಕೆ ಬಾರದೆ ಹೋಗಿದ್ರೆ ನಮಗೆ ನಿಮಗೆ ರಕ್ಷಣೆ ಸಿಗ್ತಾ ಇರಲಿಲ್ಲ ಪ್ರಿಯರೇ. ನಮಗೆ ನಿಮಗೆ ದೇವರ ಕೃಪೆ ಸಿಗುತ್ತಾ ಇರಲಿಲ್ಲ. ನಾವು ಒಂದಲ್ಲ ಒಂದು ದಿನದಲ್ಲಿ ನಾವು ಅನೇಕ ಕಷ್ಟಗಳಿಗೆ ಒಳಗಾಗ್ತಾ ಇದ್ದು. ಇವತ್ತು ಕ್ರಿಸ್ತನ ಒಂದು ಪ್ರೀತಿಯ ಮೂಲಕವಾಗಿ
ಕ್ರಿಸ್ತನ ಒಂದು ರಕ್ತದ ಮೂಲಕವಾಗಿ ಇವತ್ತು ನಮಗೆ ನಿಮಗೆ ಬಿಡುಗಡೆ ಸಿಕ್ಕಿದೆ ಪ್ರಿಯರೇ. ಆತನ ಅಪಾರವಾದಂಥ ರಕ್ಷಣೆ ಹಾಗೂ ಕೃಪೆ ನಮಗೆ ಸಿಕ್ಕಿದೆ ಪ್ರಿಯರೇ. ಯಾಕೆಂದರೆ 85ನೇ ಕೀರ್ತನೆಗಾರನು ಹೇಳುವಂಥದ್ದು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆತನ ಕೃಪೆಯು ರಕ್ಷಣೆಯು ಹತ್ತಿರವಿರುವುದು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಮನುಷ್ಯರ ಸಂಪ್ರದಾಯಗಳಿಗೆ ನಾವು ಭಯಭಕ್ತಿಯನ್ನು ತೋರಿಸಬಾರದು ಪ್ರಿಯರೇ. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಆತನಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ ಆತನು ತನ್ನ ಕೃಪೆಯನ್ನ ರಕ್ಷಣೆಯನ್ನ ನಮಗೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮಲ್ಲಿ ಭಯಭಕ್ತಿ ಇದ್ದಾಗ ಮಾತ್ರ ಆತನ ಕೃಪೆಯನ್ನ ರಕ್ಷಣೆಯನ್ನು ಹೊಂದುವುದಕ್ಕೆ ಸಾಧ್ಯ ಎಂಬುದಾಗಿ ನೋಡುತ್ತೇವೆ. ಯಾಕೆಂದ್ರೆ ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಆತನಲ್ಲಿದ್ದುಕೊಂಡೇ ನಾವು ಪರಿಪೂರ್ಣತೆಯನ್ನು ಹೊಂದಿದ್ದೇವೆ. ಇವತ್ತು ದೇವರು ನಮಗೆ ಎಚ್ಚರಿಕೆಗಳನ್ನು ಕೊಡುವಾಗ ಸಂಪ್ರದಾಯದ ಬೋಧನೆಗಳಿಗೆ ನೀವು ಕಿವಿಗೊಡಬೇಡ್ರಿ. ಅನೇಕ ಕಲ್ಪನಾ ಕಥೆಗಳಿಗೆ ನೀವು ಕಿವಿಗೊಡಬೇಡಿರಿ. ಅನೇಕರು ನಾವು ಅದ್ಭುತವನ್ನು ಮಾಡುವ ಶಕ್ತಿ ನಮ್ಮಲ್ಲಿ ಇದೆ ಎಂಬುದಾಗಿ ಜನರನ್ನ ಮರುಳುಗೊಳಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಜನ ಇವತ್ತು ನಾನು ಕೂಡ ಪಾಸ್ಟರ್ ಆಗಿದ್ದೇನೆ, ನನಗೆ ಎಲ್ಲ ಗೊತ್ತಿದೆ, ಆ ಒಂದು ಪಾಸ್ಟರ್ಗಿಂತ ನನಗೆ ಎಲ್ಲ ರೀತಿಯ ಅದ್ಭುತವನ್ನು ಮಾಡುವ ಶಕ್ತಿ ಇದೆ, ವಾಕ್ಯವನ್ನ ಚೆನ್ನಾಗಿ ಬೋಧಿಸುವಂತ ಶಕ್ತಿ ಇದೆ ಎಂಬುದಾಗಿ ಯಾವುದೋ ಒಂದು ಬೆಳಕಿನ ನೈಜತೆಯನ್ನು ತಿಳಿದುಕೊಂಡು ಸುಳ್ಳು ಬೋಧನೆಗಳ ಮೂಲಕವಾಗಿ ಜನರನ್ನ ತಪ್ಪಿಸುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಅಂಥವರ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ನಿಮ್ಮಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು ಬಂದು ಅನೇಕ ಸುಳ್ಳು ಬೋಧನೆಗಳ ಮೂಲಕವಾಗಿ ನಿಮ್ಮನ್ನ ಮನಸ್ಸನ್ನು ಕೆಡಿಸುತ್ತಾರೆ. ನೀವು ಎಚ್ಚರಿಕೆಯಾಗಿರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸುವಂಥದ್ದಾಗಿದೆ. ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಇವತ್ತು ಎಚ್ಚರಿಕೆಯನ್ನು ಕರ್ತನು ನಮಗೆ ಕೊಡುವಾಗ ನಾವು ಅದನ್ನು ಕೇಳಿ ಅದರಂತೆ ನಾವು ನಡೆಯುವುದರ ಜೊತೆಗೆ ಜೀವಿಸುವುದು ಕೂಡ ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಮುಂದಿನ ಭಾಗಕ್ಕೆ ಹೋಗುವುದಾದರೆ, ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ದೇವರು ಕೆಲವು ಎಚ್ಚರಿಕೆಗಳನ್ನು ಅಲ್ಲಿ ಕೊಡುವಂಥದ್ದನ್ನು ನೋಡುತ್ತೇವೆ. 12ನೇ ಅಧ್ಯಾಯ 1ನೇ ವಚನ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರ ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನ ಹತ್ತಿಕೊಳ್ಳುವ ಪಾಪವನ್ನು ಸಹ ತೆಗೆದಿಡಬೇಕಾಗಿದೆ. ಮೊದಲನೇದಾಗಿ ದೇವರು ಕೊಡುವಂತ ಎಚ್ಚರಿಕೆ, ಎಲ್ಲ ಪಾಪದ ಭಾರವನ್ನ ನಾವು ತೆಗೆದಿಡಬೇಕಾಗಿದೆ. ಎಷ್ಟೋ ಸಾರಿ ಕೆಲವು ಆಟವನ್ನ ಆಡುವಂತ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಅನೇಕರು ಕೆಲವು ಸಲಹೆ ಸೂಚನೆಗಳನ್ನು ಎಚ್ಚರಿಕೆಗಳನ್ನು ಕೊಡುತ್ತಾರೆ. ನಿನ್ನಲ್ಲಿ ಏನಾದರೂ ಭಾರವಾದಂಥ ವಿಚಾರ ಇದೆಯಾ, ಅದನ್ನು ಬಿಡು. ಯಾಕೆಂದರೆ ನಾವು ಆ ಓಟದಲ್ಲಿ ಜಯಶೀಲರಾಗಬೇಕಾದ್ರೆ ನಮ್ಮಲ್ಲಿರುವಂಥ ಭಾರವನ್ನು, ಯಾವುದು ಭಾರ, ಚಿಂತೆ ಇರ್ಬೋದು, ದುಃಖ ಇರ್ಬೋದು, ಅಥವಾ ಕುಟುಂಬದಲ್ಲಿ ನಡೆದಂಥ ಯಾವುದಾದರೂ ಸಂಗತಿಗಳಿರಬಹುದು ಪ್ರಿಯರೇ, ಅದನ್ನೆಲ್ಲ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಒಂದು ಆಟೋಟ ಸ್ಪರ್ಧೆಗೆ ನಾವು ಭಾಗವಹಿಸಿದಾಗ ನಮ್ಮ ಮನಸ್ಸೆಲ್ಲ ಅಂಥ ಪಾಪದ ಜೀವಿತದಲ್ಲಿ, ಅಂಥ ದುಃಖಕರವಾದ ಸಂಗತಿಯಲ್ಲಿ ಇದ್ದಾಗ ನಾವು ಗುರಿ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ದೇವರ ವಾಕ್ಯ ಹೇಳುವಂಥದ್ದು, ನಿನ್ನ ಎಲ್ಲ ಪಾಪದ ಭಾರವನ್ನ ನೀನು ತೆಗೆದಿಡು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಕೀರ್ತನೆ 37ನೇ ಅಧ್ಯಾಯ 5ನೇ ವಚನ, ನಿನ್ನ ಚಿಂತಾ ಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕು, ಆತನು ನಿನಗೋಸ್ಕರವಾಗಿ ಚಿಂತಿಸ್ತಾನೆ. ನಮ್ಮ ಚಿಂತೆ ಅನ್ನುವಂಥ ಭಾರವನ್ನ ನಾವು ಜನರ ಮುಂದೆ ಒಪ್ಪಿಸುವುದರಿಂದ ನಮ್ಮ ಚಿಂತೆ ಪರಿಹಾರವಾಗುತ್ತೆ ಎಂಬುದಾಗಿ ನಾವು ತಿಳಿದುಕೊಳ್ಳುವುದು ಸಾಧ್ಯವಿಲ್ಲ ಪ್ರಿಯರೇ. ನಮ್ಮ ಚಿಂತೆಯನ್ನ ದೇವರ ಮೇಲೆ ಹಾಕಿದಾಗ ಆತನು ನಮಗೋಸ್ಕರವಾಗಿ ಚಿಂತಿಸುವನಾಗಿದ್ದಾನೆ. ಆ ಚಿಂತೆಯಿಂದ ನಮಗೆ ಬಿಡುಗಡೆಯನ್ನ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಚಿಂತೆಗೂ ಚಿತೆಗೂ ಒಂದು 0 ಮಾತ್ರ ವ್ಯತ್ಯಾಸವಾಗಿದೆ. ಚಿಂತೆ ಮನುಷ್ಯನ ಜೀವಿತವನ್ನೇ ನಾಶನ ಮಾಡುವಂಥದ್ದಾಗಿದೆ. ಚಿತೆ ಇಡೀ ಮನುಷ್ಯನ ಜೀವಿತವಲ್ಲ, ಇಡೀ ಒಂದು ಸೃಷ್ಟಿಯನ್ನೇ ಆ ಒಂದು ಚಿತೆ ನಾಶ ಮಾಡುವಂಥದ್ದಾಗಿದೆ ಪ್ರಿಯರೇ. ಹಾಗಾಗಿ ಚಿಂತೆಗೂ ಚಿತೆಗೂ ಒಂದು 0 ಮಾತ್ರ ವ್ಯತ್ಯಾಸ. ಆ ಒಂದು ಭಾರವನ್ನು ನಾವು ತೆಗೆದಿಟ್ಟಾಗ ಮಾತ್ರ ನಾವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಮೊದಲನೇದಾಗಿ ಎಲ್ಲ ಪಾಪದ ಭಾರವನ್ನು ನಾವು ತೆಗೆದಿಡಬೇಕು. ಎರಡನೇದಾಗಿ ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ,
ಇಬ್ರಿಯರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ನೋಡುವಾಗ ದೇವರ ವಾಕ್ಯ, ನಂಬಿಕೆಯನ್ನ ಹುಟ್ಟಿಸುವವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಡಬೇಕಾಗಿದೆ. ನಮ್ಮ ದೃಷ್ಟಿ ಯೇಸುವಿನ ಮೇಲೆ ಇರಬೇಕು ಪ್ರಿಯರೇ. ದೇವರು ಕೊಡುವಂತ ನೆನಪಿಸುವಂತ ಕೆಲವು ಸಂಗತಿಗಳು ನಮ್ಮ ದೃಷ್ಟಿ ಯೇಸುವಿನ ಮೇಲೆ ಇರಬೇಕೆಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಮ್ಮ ದೃಷ್ಟಿ ಯಾರ ಮೇಲಿದೆ? ಲೋಕದ ಜನರ ಮೇಲೆ ಇದೆ, ಲೋಕದ ಐಶ್ವರ್ಯದ ಮೇಲೆ ಇದೆ, ಲೋಕದ ಪಾಪದ ಜೀವಿತದ ಮೇಲೆ ನಮ್ಮ ಒಂದು ನೋಟ, ನಮ್ಮ ದೃಷ್ಟಿ ಇದೆ. ಒಬ್ಬ ಓಟವನ್ನ ಓಡುವಂತ ಸ್ಪರ್ಧಿ, ಆತನು ನೇರವಾದಂತ ದೃಷ್ಟಿಯನ್ನ ಇಟ್ಟು ಆ ಒಂದು ಗೆರೆ ಮುಟ್ಟುವ ತನಕ ತನ್ನ ದೃಷ್ಟಿಯನ್ನ ಆಚೆ ಈಚೆ ಬಲಗಡೆಗೆ ಎಡಗಡೆಗೆ ಆತನು ತಿರುಗಿಸದೆ ನೇರ ನೋಟದಿಂದ ಓಡುವುದಾದರೆ ಆತನು ಗುರಿ ಮುಟ್ಟುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಕ್ರೈಸ್ತಿಯ ಜೀವನ ಅನ್ನುವಂಥದ್ದು ನಮ್ಮ ದೃಷ್ಟಿ ಬಹಳ ನೇರವಾಗಿರಬೇಕು. ಆ ದೃಷ್ಟಿ ಕ್ರಿಸ್ತನ ಮೇಲೆ ಆತುಕೊಂಡಿರಬೇಕೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಕ್ರಿಸ್ತನು ಇವತ್ತು ನಮಗೆ ಎಚ್ಚರಿಕೆಯನ್ನು ಕೊಡುವವನಾಗಿದ್ದಾನೆ. ನೀನು ಎಡಕ್ಕಾದರೆ ಬಲಕ್ಕಾದರೆ ತಿರುಗಬೇಡ, ನೀನು ದೇವರ ಮೇಲೆ, ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ನೀನು ಓಡು ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಮೂರನೇದಾಗಿ ಯೇಸು ಕ್ರಿಸ್ತನು 12ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳುವಂಥದ್ದು, ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ಜೋಲು ಬಿದ್ದ ಕೈಗಳನ್ನ ಅಂತೂ ನಡುಗುವಂತ ಮೊಣಕಾಲುಗಳನ್ನ ನೀವು ಸುಧಾರಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಅಲ್ಲಿ ನಮ್ಮನ್ನ ಎಚ್ಚರಿಸುವಂಥದ್ದನ್ನ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ವಾಕ್ಯದ ಮೂಲಕವಾಗಿ ನಮ್ಮ ಕೈಗಳು ಜೋಲು ಬಿದ್ದು ಹೋಗಿವೆ, ನಮ್ಮ ಮೊಣಕಾಲುಗಳು ನಡುಗುವಂತ ಸ್ಥಿತಿಗೆ ಹೋಗಿದೆ. ಯಾಕೆಂದರೆ ನಮ್ಮ ದೃಷ್ಟಿ ಈ ಲೋಕದ ಮೇಲೆ ಇದೆ ಮತ್ತು ನಮ್ಮ ಎಲ್ಲಾ ಭಾರವನ್ನ ನಾವು ದೇವರಿಗೆ ಒಪ್ಪಿಸ್ತಾ ಇಲ್ಲ ಪ್ರಿಯರೇ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಎಲ್ಲಾ ಸರ್ವಲೋಕದ ಪಾಪದ ಭಾರವನ್ನ ತಾನೇ ಹೊತ್ತುಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಮ್ಮಲ್ಲಿ ಏನೇ ಭಾರ ಇದ್ರೆ ಒಂದು ವೇಳೆ ಜನರ ಬಳಿಯಲ್ಲಿ ಹೇಳಿಕೊಳ್ಳಬಹುದು, ಆದರೆ ಅವರು ಸರಿಯಾದಂಥ ಉತ್ತರವನ್ನು ಕೊಡುವುದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ನಿಮ್ಮ ಕಷ್ಟಗಳನ್ನು ಇನ್ನೊಬ್ಬರ ಬಳಿಯಲ್ಲಿ ಹೇಳಿಕೊಳ್ಳಬಹುದು, ಅವರು ಪರಿಹರಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ಏನೇ ಭಾರ ಇದ್ರೂ ನಾವು ಎಷ್ಟೋ ಭಾರವನ್ನು ಕಡಿಮೆ ಮಾಡಿಕೊಳ್ತೇವೆ, ನಮ್ಮ ಪ್ರಯಾಣವೂ ಕೂಡ ಅಷ್ಟೇ ಸುಖಕರವಾಗಿ ಹೋಗುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಉದಾಹರಣೆಗೆ, ನಾವು ಒಂದು ದೂರದ ದೇಶಕ್ಕೆ ಪ್ರಯಾಣವನ್ನು ಬೆಳೆಸುವುದಾದರೆ ನಮ್ಮ ಒಂದು ಲಗೇಜ್ಗಳು ಎಷ್ಟು ಕಡಿಮೆ ಇರುತ್ತೆ, ಎಷ್ಟು ಹಗುರವಾಗಿರುತ್ತೆ, ಅಷ್ಟೇ ನಮ್ಮ ಪ್ರಯಾಣವೂ ಕೂಡ ಸುಖಕರವಾಗಿ ಅದು ಹೋಗುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಒಂದು ವೇಳೆ ನಾವು ಭಾರವಾದಂಥ ವಸ್ತುಗಳನ್ನು ತೆಗೆದುಕೊಂಡು ನಾವು ಪ್ರಯಾಣವನ್ನು ಬೆಳೆಸುವುದಾದರೆ ನಮ್ಮ ಪ್ರಯಾಣದ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಜೀವಿತದಲ್ಲಿ ನಾವು ಜೋಲು ಬಿದ್ದಂಥ ಕೈಗಳನ್ನು, ನಡುಗುವಂಥ ಮೊಣಕಾಲುಗಳನ್ನು ನಾವು ಸರಿಪಡಿಸಿಕೊಳ್ಳಬೇಕಾಗಿದೆ. ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ, ಆಗ ಹೀಗೆ ಮಾಡಿದರೆ ಕುಂಟ ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ದೇವರ ಮಕ್ಕಳಾಗಿ ನಾವು ಜೀವಿಸುವಾಗ ನಾವು ಜೋಲು ಬಿದ್ದಂಥ ಕೈಗಳನ್ನು ಸರಿಪಡಿಸಿಕೊಳ್ಳಬೇಕಾಗಿದೆ. ಯೋಬನು ಬರೆದಂಥ ಪುಸ್ತಕ 4ನೇ ಅಧ್ಯಾಯ 3ನೇ ವಚನದಲ್ಲಿ ಜೋಲು ಬಿದ್ದ ಕೈಗಳನ್ನು ಬಲಗೊಳಿಸುತ್ತಾನೆ ಎಂಬುದಾಗಿ ಅಲ್ಲಿ ಯೋಬನು ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಉದಾಹರಣೆಗೆ, ಯೋಬನ ಜೀವಿತವನ್ನು ನೋಡುವಾಗ ಅಂಥ ಕಷ್ಟದ ಆ ಮರಣಕರವಾದಂಥ ಆ ಒಂದು ಕುರುಗಳು ಬಂದರೂ ಕೂಡ ಪ್ರಿಯರೇ, ಆತನ ಕೈಗಳು ಒಂದು ವೇಳೆ ನಡುಗುವಂಥ ಸ್ಥಿತಿಗೆ ಬಂದರೆ, ಆತನ ಮೊಣಕಾಲುಗಳು ನಡುಗುವಂಥ ಸ್ಥಿತಿಗೆ ಬಂದಾಗಲೂ ಕೂಡ ಆತನು ಧೃತಿಗೆಡದೆ ಯೇಸು ಕ್ರಿಸ್ತನು ದೇವರು ನನ್ನ ಸಂಗಡ ಇದ್ದಾನೆ ಅನ್ನುವಂಥ ನಂಬಿಕೆ ಮೂಲಕವಾಗಿ ಆತನು ಎಲ್ಲವನ್ನ ಆತನು ಬಲಗೊಳಿಸಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಈ ಒಂದು ವಾಕ್ಯದ ಮೂಲಕವಾಗಿ ನಮ್ಮಲ್ಲಿರುವಂಥ ಜೋಲು ಬಿದ್ದಂಥ ಕೈಗಳನ್ನು ನಾವು ಬಲಗೊಳಿಸಿಕೊಳ್ಳಬೇಕಾಗಿದೆ. ಮತ್ತು 4ನೇದಾಗಿ, ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಇವತ್ತು ನಮ್ಮ ನಡೆ ಯಾವ ಮಟ್ಟದಲ್ಲಿ ನಡೀತಾ ಇದೆ? ಇವತ್ತು ಮನುಷ್ಯನು ಅನೇಕ ಪಾಪದ ಮಾರ್ಗವನ್ನೇ ಹುಡುಕಿಕೊಂಡು ಹೋಗುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಇವತ್ತು ಮನುಷ್ಯನ ಒಂದು ನಡೆ ಯಾವ ಮಟ್ಟದಲ್ಲಿ ಜೀವಿಸ್ತಾ ಇದೆ, ಮನುಷ್ಯನ ಒಂದು ನಡೆ ಯಾವ ಮಾರ್ಗದಲ್ಲಿ ಹೋಗ್ತಾ ಇದೆ,
ಇವತ್ತಿನ ದಿನದಲ್ಲಿ ದೇವರ ವಾಕ್ಯ ಹೇಳುವಂಥದ್ದು, ನಿಮ್ಮ ಕಾಲುಗಳಿಂದ ನೆಟ್ಟಗೆ ನಡೆಯಿರಿ ಎಂಬುದಾಗಿ. ಜ್ಞಾನೋಕ್ತಿ 4ನೇ ಅಧ್ಯಾಯ 26ನೇ ವಚನವನ್ನ ನಾವು ನೋಡುವಾಗ ದೇವರ ವಾಕ್ಯ ಅಲ್ಲಿ ಆ ಒಂದು ವಾಕ್ಯಕ್ಕೆ ಅನುಗುಣವಾಗಿ ನಮ್ಮನ್ನ ಎಚ್ಚರಿಸುವಂಥದ್ದಾಗಿದೆ. ಜ್ಞಾನೋಕ್ತಿ 4ನೇ ಅಧ್ಯಾಯ 26ನೇ ವಚನ ಅಲ್ಲಿ ನಾವು ನೋಡುತ್ತೇವೆ, ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ. ನೀನು ನಡೆಯುವಂತ ಮಾರ್ಗವನ್ನು ಸಮ ಮಾಡು ಅಂದ್ರೆ ಸರಿಪಡಿಸಿಕೋ. ಅಂತ ನಿನ್ನ ಮಾರ್ಗದಲ್ಲಿ ದೃಢವಾಗಿ ನೀನು ನಡೆಯುವುದಾದರೆ ಯಾವ ಶೋಧನೆಗಳು ಬರುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ನಮ್ಮ ಮಾರ್ಗಗಳನ್ನ ನಾವು ಸರಿಪಡಿಸಿಕೊಳ್ಳಬೇಕಾಗಿದೆ. ನಮ್ಮ ಮಾರ್ಗದಲ್ಲಿ ನಾವು ದೃಢವಾಗಿ ನಾವು ನಡೆಯಬೇಕಾಗಿದೆ. ಯಾವಾಗ ನಮ್ಮಲ್ಲಿ ದೃಢತೆ ಇಲ್ಲ ಅಂದ್ರೆ, ಯಾವಾಗ ನಮ್ಮ ಮಾರ್ಗಗಳನ್ನು ನಾವು ಸರಿಪಡಿಸಿಕೊಳ್ಳುವುದಿಲ್ಲ ಎಂಬುದಾಗಿ ನೋಡುವಾಗ ಅನೇಕ ಸಮಸ್ಯೆಗಳಿಗೆ ನಾವು ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಅದಕ್ಕೆ ಕ್ರಿಸ್ತನು ಕೊಡುವಂತ ಎಚ್ಚರಿಕೆ, ನೀವು ಎಚ್ಚರಿಕೆಯಾಗಿರಿ, ನೀವು ನಡೆಯುವಂತ ವಿಚಾರಗಳಲ್ಲಿ ಎಚ್ಚರಿಕೆಯಾಗಿರಿ, ಜೋಲು ಬಿದ್ದಂತ ಕೈಗಳನ್ನ ಸರಿಪಡಿಸಿಕೊಳ್ಳಿರಿ ಎಂಬುದಾಗಿ ಎಚ್ಚರಿಕೆಯನ್ನ ಕೊಡುವಂಥದ್ದನ್ನ ನೋಡುತ್ತೇವೆ. ನಂತರ ನಾವು ಅದೇ ಇಬ್ರಿಯರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನವನ್ನು ಓದುವಾಗ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ಎಲ್ಲರ ಸಂಗಡ ಸಮಾಧಾನದಿಂದ ಇರಬೇಕು ಎಂಬುದಾಗಿ. ಸ್ವಾಮಿ ಎಚ್ಚರಿಕೆಯನ್ನು ಕೊಡುವಂಥದ್ದು, ನೀವು ಎಲ್ಲರ ಸಂಗಡ ಸಮಾಧಾನದಿಂದ ಇರಬೇಕು. ದೇವರು ನಮಗೆ ಅನೇಕ ವಿಚಾರಗಳಲ್ಲಿ ಕೆಲವು ವಿಷಯಗಳನ್ನ ನಮ್ಮ ನೆನಪಿಗೆ ತರುವಾಗ ಸ್ವಾಮಿ ಹೇಳುವಂಥದ್ದು, ನೀವು ಎಲ್ಲರ ಸಂಗಡ ಸಮಾಧಾನದಿಂದಿರು, ಯಾಕೆಂದ್ರೆ ಆತನು ಸಮಾಧಾನದ ಪ್ರಭುವಾಗಿದ್ದಾನೆ. ಪ್ರಿಯ ದೇವ ಜನರೇ, ಶಾಂತಿದಾಯಕನಾದ ದೇವರು ನಿಮ್ಮ ಜೊತೆಯಲ್ಲಿ ಇರುವಾತನಾಗಿದ್ದಾನೆ. ಇವತ್ತು ನಮ್ಮಲ್ಲಿ ಸಮಾಧಾನ ಇದೆಯಾ? ಮನೆಯಲ್ಲಿ ಸಮಾಧಾನ ಇದೆಯಾ? ನಾವು ಹೋಗುವಂತ ಸಭೆಗಳಲ್ಲಿ ಸಮಾಧಾನ ಇದೆಯಾ? ಅಥವಾ ನಾವು ವಾಸ ಮಾಡುವಂತ ಸಾಮಾಜಿಕ ಜೀವನದಲ್ಲಿ ಸಮಾಧಾನ ಇದೆಯಾ? ಇವತ್ತು ಸ್ವಾಮಿ ನಮಗೆ ನಿಮಗೆ ಆ ಎಚ್ಚರಿಕೆಗಳನ್ನು ಕೊಡುವಾಗ ನೀವು ಸಮಾಧಾನದಲ್ಲಿ ನೀವು ಜೀವಿಸಿರಿ ಎಂಬುದಾಗಿ ದೇವರ ವಾಕ್ಯ ಅಲ್ಲಿ ಹೇಳುವಂಥದ್ದನ್ನು ನೋಡುತ್ತೇವೆ. ನಂತರ ಮುಂದಿನ ಒಂದು ಅಂಶ, ಪರಿಶುದ್ಧತೆಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡಿರಿ. ನೋಡಿ, ದೇವರಿಂದ ಬರುವಂತ ಎಚ್ಚರಿಕೆ, ಪರಿಶುದ್ಧತೆಯ ಜೀವನವನ್ನ ನಡೆಸುವುದಕ್ಕೆ ನೀವು ಪ್ರಯತ್ನ ಮಾಡಿರಿ. ಇಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂಥದ್ದು, ಕರ್ತನ ರಾತ್ರಿ ಭೋಜನದ ಮೇಜಿನ ಬಳಿಗೆ ಬರುವಂಥದ್ದು, ನಂತರ ಹೊರಗೆ ಹೋಗಿ ಧೂಮಪಾನವನ್ನು ಮಾಡುವಂಥದ್ದು, ಅನೇಕ ಮದ್ಯವನ್ನು ಕುಡಿಯುವಂಥದ್ದು, ಇಂಥ ಬೇಡದ ಕಾರ್ಯಗಳ ಮೂಲಕವಾಗಿ ದೇವರ ವಾಕ್ಯವನ್ನ ಇವತ್ತು ಅನೇಕರು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ದೀಕ್ಷಾ ಸ್ನಾನ ತೆಗೆದುಕೊಂಡ ಮೇಲೆ ನಮ್ಮ ಜೀವಿತ ಪರಿಶುದ್ಧತೆಯ ಜೀವನವಾಗಿರಬೇಕು. ಕ್ರಿಸ್ತನ ಕರ್ತನ ರಾತ್ರಿ ಭೋಜನದ ಆ ಒಂದು ಮೇಜಿನ ಬಳಿಗೆ ಬರುವಾಗ ನಮ್ಮ ಜೀವಿತವನ್ನ ನಾವು ಪರಿಶುದ್ಧತೆಯನ್ನಾಗಿ ನಾವು ಮಾಡಿಕೊಳ್ಳಬೇಕಾಗಿದೆ. ಹಾಗಾಗಿ ಇಂಥ ಪಾಪಗಳನ್ನ ಮಾಡುವುದರ ಮೂಲಕವಾಗಿ ಆತನು ದಂಡನೆಗೆ ಗುರಿಯಾಗುತ್ತಾನೆ ಎಂಬುದಾಗಿ ನಾವು ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ಸ್ಪಷ್ಟವಾಗಿ ನೋಡಬಹುದು. ಯಾರು ಕ್ರಿಸ್ತನ ದೇಹವನ್ನ ಸೂಚಿಸುವಂತ ಆ ರೊಟ್ಟಿ ಮತ್ತು ದ್ರಾಕ್ಷಾರಸದಲ್ಲಿ ಅವರು ಭಾಗವಹಿಸಿ ಅದನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಾರೆ, ಅವರು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಇಂಥ ಜೀವನದ ಮೂಲಕವಾಗಿ ನಾವು ಪರಿಶುದ್ಧರಾಗಲು ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಜೀವಿತವನ್ನ ಪರಿಶುದ್ಧತೆ ಮಾಡಿಕೊಳ್ಬೇಕು ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನು ಎಚ್ಚರಿಕೆಯನ್ನು ಕೊಡುವಂಥದ್ದನ್ನ ನಾವು ನೋಡುತ್ತೇವೆ. ನಂತರ ನಾವು ನೋಡುವಾಗ ಪೌಲನು ಇಬ್ರಿಯರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 15ನೇ ವಚನ ಹೇಳುವಂಥದ್ದು, ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನ ಹುಟ್ಟಿಸಿ ಸಭೆಯವರನ್ನ ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಸ್ವಾಮಿ ಮತ್ತೊಂದು ಎಚ್ಚರಿಕೆಯನ್ನು ಕೊಡುವಂಥದ್ದು, ಇಂಥವರ ವಿಷಯದಲ್ಲಿ ನೀವು ಜಾಗರೂಕರಾಗಿರ್ರಿ, ಎಚ್ಚರಿಕೆಯಾಗಿರಬೇಕು. ನಾವು ಜಾಗ್ರತೆಯಲ್ಲಿ ಇಲ್ಲ ಅಂದ್ರೆ ನಾವು ಅನೇಕ ಸಮಸ್ಯೆಗಳಿಗೆ ನಾವು ಒಳಗಾಗುತ್ತೇವೆ. ಎಷ್ಟೋ ಸಾರಿ ಅನೇಕರು ಮನೆಯಲ್ಲಿ ಐಶ್ವರ್ಯಗಳನ್ನು ತುಂಬಿಟ್ಟುಕೊಳ್ಳುತ್ತಾರೆ, ಒಬ್ಬ ವಾಚ್ಮ್ಯಾನನ್ನು ನೇಮಿಸಿಕೊಳ್ಳುತ್ತಾರೆ,
ಆದರೆ ಆತನು ಜಾಗ್ರತೆಯಿಂದ ನಿದ್ದೆಗೆ ಜಾರಿ ಹೋದಂಥ ಸಮಯದಲ್ಲಿ ಕಳ್ಳರು ಬಂದು ಯಾವಾಗ ಕನ್ನ ಹಾಕಿ ಎಲ್ಲ ಒಂದು ಐಶ್ವರ್ಯವನ್ನು ದೋಚಿಕೊಂಡು ಹೋಗುತ್ತಾರೆ ಎಂಬುದಾಗಿ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ಒಬ್ಬ ಕಾವಲುಗಾರನು ಎಚ್ಚರಿಕೆಯಿಂದ ಇರುವುದಾದರೆ ಖಂಡಿತವಾಗಿಯೂ ಎಲ್ಲವನ್ನ ನೋಡಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ವಾಕ್ಯದ ಮೂಲಕವಾಗಿ ನಾವು ಜಾಗ್ರತೆಯಿಂದ ನಮ್ಮ ಜೀವಿತವನ್ನ ನೋಡಿಕೊಳ್ಳಬೇಕು. ಯಾವುದೇ ಪಾಪಕ್ಕೆ ನಾವು ಒಪ್ಪಿಸಿಕೊಡಬಾರದು ಎಂಬುದಾಗಿ ನಾವು ನೋಡುತ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 28ನೇ ವಚನದಲ್ಲಿ ದೇವರ ವಾಕ್ಯ ಹೇಳುವಂಥದ್ದು, ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನ ಹೊಂದುವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನ ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ದೇವರಿಂದ ಬರುವಂತ ಎಚ್ಚರಿಕೆ, ನಾವು ಯಾವುದರಲ್ಲಿ ನಿರತರಾಗಿರಬೇಕು? ಆರಾಧನೆಯನ್ನ ಮಾಡಬೇಕು. ದೇವರಿಗೆ ನಾವು ಕೃತಜ್ಞತಾಸ್ತುತಿಯನ್ನ ಸಲ್ಲಿಸಬೇಕು. ದೇವರಲ್ಲಿ ಭಯಭಕ್ತಿಯ ಜೀವಿತದಿಂದ ನಾವು ಜೀವಿಸಬೇಕು. ದೇವರಲ್ಲಿ ನಾವು ಭಯದಿಂದ ನಾವು ಜೀವಿಸಬೇಕು ಮತ್ತು ಭಯಭಕ್ತಿಯ ಆರಾಧನೆಯನ್ನ ಮಾಡಬೇಕು. ದೇವರಿಗೆ ನಾವು ಕೃತಜ್ಞತಾಸ್ತುತಿಯನ್ನ ಸಲ್ಲಿಸಬೇಕು. ಪ್ರಿಯ ವೀಕ್ಷಕರೇ, ದೇವರ ಮಕ್ಕಳಾಗಿ ನಾವು ಜೀವಿಸುವಾಗ 100ನೇ ಕೀರ್ತನೆ ಹೇಳುವಂಥದ್ದು, ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರವನ್ನು ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡುತ್ತಾ ಆತನನ್ನ ಘನಪಡಿಸಿರಿ. ದೇವರು ನಮಗೆ ಕೊಡುವಂತ ಒಂದು ಎಚ್ಚರಿಕೆ, ನೀವು ಆತನನ್ನ ಘನಪಡಿಸಿ ಆತನಿಗೆ ಆರಾಧನೆಯನ್ನ ಸಲ್ಲಿಸಿರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸುವಂಥದ್ದಾಗಿದೆ. ಹಾಗಾಗಿ ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ, ಈ ಸಂದೇಶದ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ದೇವರು ಅನೇಕ ಎಚ್ಚರಿಕೆಗಳನ್ನು ಕೊಡುವಾಗ ನಾವು ಎಲ್ಲ ಭಾರವನ್ನು ತೆಗೆದಿಡೋಣ. ನಮ್ಮ ಕೈಗಳನ್ನು ಸರಿಪಡಿಸಿಕೊಳ್ಳೋಣ, ನಮ್ಮ ಕಾಲುಗಳನ್ನು ಸರಿಪಡಿಸಿಕೊಳ್ಳೋಣ, ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳೋಣ. ನಾವು ಎಲ್ಲದಕ್ಕಿಂತ ಮಿಗಿಲಾಗಿ ದೇವರಿಗೆ ವಿನಯಪೂರ್ವಕವಾದಂಥ ಆರಾಧನೆಯನ್ನು ಮಾಡುವುದರ ಮೂಲಕವಾಗಿ ದೇವರ ಆಶೀರ್ವಾದವನ್ನ ನಾವು ಪಡಿಲಿಕ್ಕೆ ಸಾಧ್ಯ. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿ ಆಗಿದ್ದಾನೆ. ಹಾಗಾಗಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ದೇವರು ಕೊಡುವಂಥ ಎಚ್ಚರಿಕೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆತನ ಮಕ್ಕಳಾಗಿ ಜೀವಿಸೋಣ. ಆತನ ಮಾರ್ಗದಲ್ಲಿ ನಾವು ಬೆಳೆಯೋಣ. ಆತನ ಆಶೀರ್ವಾದವನ್ನು ನಾವು ಹೇರಳವಾದ ರೀತಿಯಲ್ಲಿ ನಾವು ಪಡೆದುಕೊಂಡು ಆತನಿಗೆ ಸಾಕ್ಷಿಗಳಾಗಿ ಜೀವಿಸೋಣ. ಹೀಗಾಗುವಾಗೆ ದೇವರು ತಾನೇ ತನ್ನ ಪವಿತ್ರಾತ್ಮನ ಮೂಲಕವಾಗಿ ಕೃಪೆ ಮಾಡಿ ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಕರುಣಾಳು ತಂದೆಯೇ, ಯೇಸುವೇ, ಈ ಸಮಯದಲ್ಲಿ ವಾಕ್ಯವನ್ನು ಕೇಳುತ್ತಾ ಇರುವಂಥ ಪ್ರತಿಯೊಬ್ಬರಿಗೆ ನೀನು ಮಾಡಿದ ಎಲ್ಲ ಕೃಪೆಗಳಿಗೋಸ್ಕರವಾಗಿ ಸ್ತೋತ್ರ ಸ್ವಾಮಿ. ಅನೇಕ ಎಚ್ಚರಿಕೆಗಳನ್ನು ಕೊಡುವಾಗ ಪ್ರತಿಯೊಬ್ಬರು ದೇವರು ಕೊಡುವಂಥ ಎಚ್ಚರಿಕೆಗಳನ್ನು ಶ್ರದ್ಧೆ ಭಕ್ತಿಯಿಂದ ಸ್ವೀಕಾರ ಮಾಡಿಕೊಂಡು ತಮ್ಮ ಜೀವಿತವನ್ನು ಸರಿಪಡಿಸಿಕೊಂಡು ಯೇಸುವೇ ನಿನ್ನ ಮಕ್ಕಳಾಗಿ ಬೆಳಿಲಿಕ್ಕಾಗುವಂತೆ ಎಲ್ಲರಿಗೆ ನಿನ್ನ ಅಪಾರವಾದಂಥ ಕೃಪೆಯನ್ನು ದಯಪಾಲಿಸಿಕೊಡಬೇಕೆಂದು ಯೇಸು ಕ್ರಿಸ್ತನ ಅತಿ ಉನ್ನತವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆ ಇದೆಯಾ? ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸುವುದಾದರೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರು ಈ ದಿನದಲ್ಲಿ, ಸಮಯದಲ್ಲಿ ನಿಮ್ಮನ್ನ ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್.